ಎಚ್ ಡಿ ರೇವಣ್ಣ ಅವರ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಆಗುತ್ತೆ. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ. KR ನಗರದಲ್ಲಿ ಅತ್ಯಾಚಾರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ರದ್ದುಗೊಳಿಸಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿ. ಕೇಸ್ CIDಗೆ ವರ್ಗಾವಣೆಯಾಗಿ ರೇವಣ್ಣ ಬಂಧನ ಕೂಡ ಆಗಿತ್ತು. ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಎಚ್ ಡಿ ರೇವಣ್ಣ. ಆದ್ರೆ ಈ ಪ್ರಕರಣವೇ ರದ್ದು ಆಗಬೇಕು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುಸ್ಲಿಂ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಪೀಠದಲ್ಲೇ ಇವತ್ತು ಈ ಅರ್ಜಿಯ ವಿಚಾರಣೆ. ಏನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಇನ್ನು ಕಟ್ಟಪ್ಪ ಖ್ಯಾತಿಯ ಅಭಿಷೇಕ್ ಮನು ಸಿಂಘ್ವಿ CM DCMಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇಬ್ಬರಿಗೂ ಎದುರಾಗಿದ ಸಂಕಟದಿಂದ ತಾತ್ಕಾಲಿಕವಾಗಿ ಪಾರು ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿಎಂಗೂ ರಿಲೀಫ್, DCMಗೂ ರಿಲೀಫ್. ಇಬ್ಬರನ್ನು ಕಾಪಾಡಿದ ಕಾಂಗ್ರೆಸ್ ಕಟ್ಟಪ್ಪ. ಮೂಡ ವ್ಯೂಹದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ CM ಸಿದ್ದರಾಮಯ್ಯ 2 ದಿನದ ಮಟ್ಟಿಗೆ ಸೇಫ್ ಆಗಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು. ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅಂತ ಮನು ಸಿಂಘ್ವಿ ಹೇಳಿದ್ರು. ಹಾಗಾದ್ರೆ ಮನು ಸಿಂಘ್ವಿ ಅವರ ವಾದ ಏನು ಅಂತ ನೋಡೋದಾದ್ರೆ, ಇದು ಯಾವಾಗ್ಲೂ ಅಂದ್ರೆ 2005, 2010ರಲ್ಲಿ ನಡೆದಂತಹ ಘಟನೆ. ಮೈದಾ ದಾನ ಮಾಡುವಾಗ CM ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಕಾರಣವನ್ನೇ ನೀಡಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ. ಇಂತಹ ವಿಚಾರಗಳಿಗೆ ಕ್ಯಾಬಿನೆಟ್ ಸಲಹೆಯನ್ನ ಪಡಿಬೇಕು. ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಲಹೆಯನ್ನ ನೀಡಿತ್ತು. ಆಗಸ್ಟ್ 3ಕ್ಕೆ CM ಉತ್ತರ ಕೊಟ್ಟಿದ್ದಾರೆ. ಆದ್ರೂ ಆಗಸ್ಟ್ 16ರಂದು ಎಲ್ಲ ಮೀರಿ ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಲಾಗಿದೆ. ಇದು ಯಾವ ನ್ಯಾಯ ಅಂತ ಮನು ಸಿಂಘ್ವಿ ಪ್ರಶ್ನೆ ಮಾಡಿದ್ದಾರೆ. CM ಪರ ವಕೀಲ ಮನು ಸಿಂಘ್ವಿ ವಾದ ಮುಗಿಸಿದ ಬಳಿಕ ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ಮಾತನಾಡಿ ಶನಿವಾರ ವಾದ ಮಂಡಿಸೋದಾಗಿ ಹೇಳಿದ್ರು. ಇದಕ್ಕೆ ಹೈಕೋರ್ಟ್ ಕೂಡ ಸಮ್ಮತಿಸಿದ್ದು ಆಗಸ್ಟ್ 31ರ ಬೆಳಗ್ಗೆ 10:30ಕ್ಕೆ ವಿಚಾರಣೆ ಆರಂಭಿಸೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. DK ಶಿವಕುಮಾರ್ಗೂ ತಾತ್ಕಾಲಿಕ ರಿಲೀಫ್. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DCM DK ಶಿವಕುಮಾರ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತಕ್ಕೆ ನೀಡಿದ್ದನ್ನ ಪ್ರಶ್ನಿಸಿ CBI ಮತ್ತು ಯತ್ನಾಳ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಪ್ರಕರಣ ವಿಚಾರಣೆಗೆ ಅರ್ಹವಾಗಿಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ತೀರ್ಮಾನಿಸಬೇಕು ಅಂತ ಹೇಳಿದೆ. ಅವರು ನನ್ಗೆ ಅನ್ಯಾಯ ಆಗಿದ್ರು ನಾನು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೆ, ಖಂಡಿತ ನಾನು ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡ್ಬಹುದು, ಬಿಟ್ರು ಬಿಡ್ಬೋದು, ಇಲ್ಲ ಅಂದ್ರೆ ಅವರು ಅಪೀಲ್ ಆಗ್ಬೋದು. ನನಗದು ಅವ್ರ ಸಂಬಂಧಪಟ್ಟ ವಿಚಾರ. ಅದ ಇದು ಕೆಲವು ಜಡ್ಜ್ಮೆಂಟ್ಸ್ ರೀಸೆಂಟ್ ಆಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಕೂಡ ಆಗಿದೆ, ಅದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದರಿಂದ ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವು ಮೋಸನೂ ಮಾಡಿಲ್ಲ. DKಶಿ ಪ್ರಕರಣ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಯತ್ನಾಳ್ CBI ನಡೆ ಮೇಲೆ ಆಧರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅಕ್ರಮ ಆಸ್ತಿ ಪ್ರಕರಣದಲ್ಲಿ DKಶಿಗೆ ತಪ್ಪದ ಸಂಕಷ್ಟ ಹೈಕೋರ್ಟ್ನಲ್ಲಿ ವಜಾ ಆದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಹೈಕೋರ್ಟ್ದನ್ನೇ ಹೇಳಿದೆ, ನಾವು ಏನು ಮಾಡಲ್ಲ, ಇದನ್ನು ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅಂತ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ, ನಾನು ಮಾಡ್ತೀನಿ ಅಂತ. ಸುಪ್ರೀಂ ಕೋರ್ಟ್ಗೆ CBI ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ, CBI ಕೂಡ. ಹೀಗಾಗಿ ಕಾನೂನು ತಜ್ಞರ ಜೊತೆ DKಶಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ DK ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಆದರೆ ಒಂದಿದೆ, ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ ನನ್ನ ಪ್ರಕಾರ. ಯಾಕಂದರೆ ಕ್ಯಾಬಿನೆಟ್ ಈಸ್ ಫೈನಲ್ ಎಲ್ಲೂ ಕೂಡ. ಸೊ ಹಾಗಾಗಿ ಕ್ಯಾಬಿನೆಟ್ಟೇ CBI ಕೊಟ್ಟಿದ್ದು, ಕ್ಯಾಬಿನೆಟ್ಟೇ ವಾಪಸ್ ಪಡ್ಕೊಂಡಿದೆ. ಅಲ್ಲಿ BJP ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಬರೋದಿಲ್ಲ, ಅಲ್ಲಿ ಕ್ಯಾಬಿನೆಟ್ ಅಂತ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಕಾದು ನೋಡೋಣ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಏನಾಗ್ಬೋದು ಇದು ಸುಪ್ರೀಂ ಕೋರ್ಟ್ಗೆ ಹೋದರೆ? ಕಾನೂನು ತಜ್ಞರು ಏನು ಹೇಳ್ತಾರೆ? ಯಾರ ಹತ್ರ ಮಾತಾಡಿಸಿದ್ರೆ ಏನು ಹೇಳ್ತಾರೆ ಕಾಂಗ್ರೆಸ್ನ ಕೆಲವು ಲಾಯರ್ಗಳು?
ಖಂಡಿತ ಜಯಪ್ರಕಾಶ್, ಇದು ಲಾಯರ್ಗಳ ಜೊತೆ ನಿನ್ನೆ DCM DK ಶಿವಕುಮಾರ್ ಅವರು ಗಂಭೀರವಾದಂಥ ಚರ್ಚೆ ನಡೆಸಿದಾಗಲೇ ಅವ್ರ ಮುಖದಲ್ಲಿ ಭಾವನೆ ಒಂದು ರೀತಿಯಲ್ಲಿ ಟೆನ್ಷನ್ ಆಗಿತ್ತು. ಯಾಕಂದರೆ ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನ ಮಾತನ್ನು ಹೈಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಹೋದರೆ ಈ ಒಂದು ಕೇಸನ್ನು CBI ಕೇಸನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಈ DCM DK ಶಿವಕುಮಾರ್ ಅವರಿಗೆ ಒಂದಷ್ಟು ಸಂಕಷ್ಟ ಆಗೋದಂತೂ ನಿಶ್ಚಿತ. ಅದರಲ್ಲೂ CM ಹುದ್ದೆ ಮೇಲೆ ಅವ್ರು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅವಾಗ ಏನಾದ್ರು ಈ ಕೇಸ್ ಅಕ್ಸೆಪ್ಟ್ ಆಗಿದ್ದೆ ಆದಲ್ಲಿ ಅವರಿಗೆ ಒಂದು ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನೋಂಥ ಆತಂಕ ಅವರಲ್ಲಿದೆ ಅನ್ನೋಂಥ ಮಾಹಿತಿ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಸಂಜೆಯಿಂದ ರಾತ್ರಿವರೆಗೂ ಕೂಡ ಕಾನೂನು ತಜ್ಞರಿಂದ ಸಲಹೆ ಪಡ್ತಕ್ಕಂಥದ್ದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಇದು ಕೇಸನ್ನು ಸ್ಕ್ವಾಸ್ ಮಾಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ರಣತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಈಗ ಉನ್ನತ ಹುದ್ದೆಯ ನಿರೀಕ್ಷೆಯಲ್ಲಿ ಇರತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ವೇಳೆ CBI ಕೇಸ್ ಏನಾದರೂ ಅಕ್ಸೆಪ್ಟ್ ಸುಪ್ರೀಂನಲ್ಲಿ ಆಗಿದ್ದೇ ಆಗಲಿ ಅವರಿಗೆ ರಾಜಕೀಯವಾಗಿ CM ಕನಸು ದೂರ ಆಗುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಗಂಭೀರವಾಗಿ ಟೆನ್ಷನ್ನಲ್ಲಿದ್ದಾರೆ ಅನ್ನುವಂಥದ್ದು ಆಪ್ತ ಮೂಲಗಳಿಂದ ವ್ಯಕ್ತ ಆಗ್ತಾ ಇರತಕ್ಕಂಥ ವಿಚಾರಗಳು. ಜಯಪ್ರಕಾಶ್. ಇನ್ನು ದರ್ಶನ್ಗೆ ರಾಜಾತಿಥ್ಯ ಪೊರ್ಕಿ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ದೂರು. ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ಕುಳಿತಿದ್ದ ದರ್ಶನ್, ಆ ಫೋಟೋ ಕೂಡ ವೈರಲ್ ಆಗಿತ್ತು. ರಿಪಬ್ಲಿಕನ್ ಅದನ್ನು ತೋರಿಸೋ ಪ್ರಯತ್ನ ಕೂಡ ಮಾಡಿದೆ. ಬೇಕರಿ ರಘು ಜೊತೆಗಿನ ಫೋಟೋ ಕೂಡ ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಜೈಲಧಿಕಾರಿಯಿಂದ ಪರಪ್ಪನ ಅಗ್ರಹಾರದಲ್ಲಿ ದೂರು ದಾಖಲಾಗಿದೆ ಅಂತೆ. ಆದರೆ ಇಲ್ಲಿ ತನಕ ಪ್ರತ್ಯೇಕವಾದ FIR ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿಲ್ಲ. ಬಳ್ಳಾರಿ ಜೈಲಿಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರಂತೆ ತನಿಖಾಧಿಕಾರಿ. 3 FIR ಪೈಕಿ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 FIR ಅಲ್ಲಿ ಆರೋಪಿ ನಂಬರ್ 1 ಆಗಿದ್ದಾರೆ ದರ್ಶನ್. ಈಗ ಮತ್ತೊಂದು ಫೋಟೋ ರಿಲೀಸ್ ಆಗಿತ್ತಲ್ಲ, ಬೆಡ್ ಮೇಲೆ ಕೂತ್ಕೊಂಡು ಆ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು. ಏನು ಇರಬಹುದು ಇದರಲ್ಲಿ ವಿಚಾರ ಅಂತ ಅಂದ್ರೆ, ಆ ಬೆಡ್ ಮೇಲೆ ಕುಳಿತುಕೊಂಡಿದ್ದೇ ಒಂದು ವಿಷಯ. ಕಾರಣ ಆತನಿಗೆ ಹಾಸಿಗೆ ಕೊಡಬೇಕು ಅನ್ನೋದು ಇನ್ನೂ ಕೂಡ ಆದೇಶ ಬಂದಿರಲಿಲ್ಲ. ಬದಲಾಗಿ ಬೆಡ್ ಮೇಲೆ ಕೂತಿದ್ದ, ಮೊಬೈಲ್ ಯೂಸ್ ಮಾಡ್ತಿದ್ದ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ ಅಂತೆ, ಬಟ್ FIR ದಾಖಲಾಗಿಲ್ಲ. ತನಿಖಾಧಿಕಾರಿ ಮಾಹಿತಿ ಪಡೆದುಕೊಳ್ತಾರೆ ಅಂತ. ಆಮೇಲೆ ಒಂದು ಬೆಡ್ ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಅಂತ ಏನೂ ಇಲ್ಲ. ಆದರೆ ಆಕ್ಷೇಪಣೆ ಒಂದೇ, ಈ ನಟೋರಿಯಸ್ ರೌಡಿಗಳ ಜೊತೆ ಕೂತ್ಕೊಂಡು ನೀವು ಐಷಾರಾಮಿಯಾಗಿ ಅಲ್ಲಿ ಆರಾಮಾಗಿರ್ತೀರಿ ಅಂತಂದ್ರೆ ಏನದರ ಅರ್ಥ? ಹಾಗಿದ್ರೆ ಕಾನೂನು ಭಯ ಯಾರಿಗಿಲ್ವಾ? ನೀವು ಹೊರಗಿದ್ರು ಒಳಗಿದ್ರು ಜೈಲು ನಿಮ್ಮ ರಕ್ಷಣೆಗಾಗಿ, ಅಂದರೆ ನಟೋರಿಯಸ್ಗಳ ರಕ್ಷಣೆಗಾಗಿ ಮಾಡ್ದಂಗಿದೆ. ಅದು ಮಾತ್ರ ಆಕ್ಷೇಪ. ಇವನ್ ಹಾಸಿಗೆಯಲ್ಲಿ ಕೂತ್ಕೊಂಡ್ರು ಒಬ್ಬ ಸ್ಟಾರ್ ಆಗಿದ್ದವನಿಗೆ ಏನಾದರೂ ಒಂದು ಕೊಡಬೇಕಪ್ಪ, ಯಾಕೆ ಉಳಿದವ್ರು ಕೊಡಲ್ವ? ಆ ಪ್ರಶ್ನೆ ಅದಲ್ಲ. ಇದಕ್ಕೆ ನನಗಂತೂ ಇದರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲಪ್ಪ. ಒಂದು ಬೆಡ್ ಕೊಟ್ಟರು ಮತ್ತೊಂದು ಕೊಟ್ಟರು ಕೊಡ್ತಾರೆ, ಒಂದು ಚಳಿ ಆಗುತ್ತೆ ಮತ್ತೊಂದಾಗುತ್ತೆ ಕೊಡ್ತಾರೆ. ಆದರೆ ಒಳಗಡೆ ಆಳ್ತಾ ಇರೋರು ಯಾರು? ಖೈದಿಗಳನ್ನು ಯಾರು ಆಳಬೇಕು? ಜೈಲಾಧಿಕಾರಿಗಳು ಆಳಬೇಕು. ಅಲ್ಲಿ ಜೈಲಾಧಿಕಾರಿಗಳನ್ನ 10 ಕೊಲೆ ಮಾಡಿದವರು ಆಳ್ತಾ ಇದ್ದಾರೆ. ಅದು ನಮ್ಮ ಆಕ್ಷೇಪ, ಮತ್ತೆ ಪ್ರತಿಯೊಬ್ಬರ ಆಕ್ಷೇಪ. ನೀವು ಸಿಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ರೆ ನಾವು ಬಿಡ್ತೀವಾ ಅಂತ CM ಮತ್ತು DCM ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಆಗುತ್ತೆ. ಬಂಧಿಸದಂತೆ ಈಗಾಗಲೇ ಮಧ್ಯಂತರದ ಆದೇಶ ಇದೆ. ಇದನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ ಒಂದು ಅರ್ಜಿನ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ ನಲ್ಲಿ. ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಮಾಡುತ್ತೆ. ಏನ್ ತೀರ್ಪು ಬರಬಹುದು, ಏನ್ ಆದೇಶ ಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಜಸ್ಟಿಸ್ M ನಾಗಪ್ರಸನ್ನ